ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲವಿನಾ. ದೀಪಾವಳಿ ಆಲ್ರೆಡಿ ಬಂದೇ ಬಿಡ್ತೀನಿ, ಒಂದು 2 ಡೇಸ್ ಇದೆ ಅಷ್ಟೇ. ಅದಕ್ಕೆ ದೀಪಗಳಿಗೆ ನಾವೇ ಮನೇಲಿ ಹೇಗೆ ಪೇಂಟಿಂಗ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದ್ಸಲಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ನನಗೆ ಬರೋ ಥರ ಮಾಡಿದ್ದೀನಿ, ಅದು ಯಾವ ಥರ ಬರುತ್ತೋ ಗೊತ್ತಿಲ್ಲ. ಒಂದ್ಸಲಿ ನೋಡಿ, ಚೆನ್ನಾಗಿದೆ ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದೀಪಾವಳಿ ಅಂದ್ರೇ ದೀಪಗಳ ಹಬ್ಬ. ದೀಪಗಳಿಗೆ ನಮಗೆ ನಾವೇ ಸ್ವತಃ ಅದಕ್ಕೆ ಡೆಕೋರೇಷನ್ ಮಾಡಿ ಅಥವಾ ಪೇಂಟಿಂಗ್ ಮಾಡಿ ಅಲಂಕರಿಸಿ ಇಟ್ಟಾಗ ಅದರಲ್ಲಿ ಸಿಗೋ ಖುಷಿನೇ ತುಂಬ ಜಾಸ್ತಿ. ಹೇಗಿದ್ರು ಮಕ್ಕಳಿರ್ತಾರೆ, ಮಕ್ಕಳ ಹತ್ರ ಪೇಂಟಿಂಗ್ ಇದ್ದೇ ಇರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಷ್ಟು ಸಮಾಧಾನ ಅನಿಸುತ್ತೆ, ಎಷ್ಟು ಖುಷಿ ಅನಿಸುತ್ತೆ ಅಂತ. ಮತ್ತು ಇನ್ನೊಂದೇನೆಂದರೆ, ಪೇಂಟಿಂಗ್ ಮಾಡಬೇಕಾದ್ರೆ ಯಾವ ಮೊಬೈಲು ಇಂಟ್ರೆಸ್ಟ್ ಇರಲ್ಲ, ಯಾವ ಮೂವಿ ಇಂಟ್ರೆಸ್ಟ್ ಇರಲ್ಲ. ಅಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಅದನ್ನು ಪೇಂಟಿಂಗ್ ಮಾಡ್ತಿರ್ತೀವಿ. ಬೇರೆ ಏನು ಯೋಚನೆನೇ ಬರಲ್ಲ. ಎಷ್ಟೋ ಟೆನ್ಷನ್ಗಳನ್ನೆಲ್ಲ ಮರ್ತೋಗ್ತೀವಿ ಆ ಡೆಕೋರೇಷನ್ ಆ ಪೇಂಟಿಂಗ್ ಮಾಡೋ ಟೈಮಲ್ಲಿ. ನಾನು ಮಾಡಿರೋ ಪೇಂಟಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ. ಏನಿಲ್ಲ, ನಿಮ್ಮನ್ನು ಪಟಾಕಿ ಹೊಡಿಬೇಡಿ ಅಂತ ಯಾರೂ ಹೇಳಲ್ಲ. ಎಲ್ಲರೂ ಸೆಲೆಬ್ರೇಟ್ ಮಾಡಿ, ಖುಷಿಯಾಗಿ ಎಂಜಾಯ್ ಮಾಡಿ. ಬಟ್ ಪಟಾಕಿ ಹೊಡೆಯೋ ಟೈಮಲ್ಲಿ ಪ್ರಾಣಿಗಳು ಇಲ್ಲದೇ ಇರೋ ಜಾಗದಲ್ಲಿ ನಾಯಿ, ಸಾಕು ಪ್ರಾಣಿಗಳು ಅಥವಾ ಬೀದಿ ನಾಯಿಗಳೆಲ್ಲ ಓಡಾಡ್ತಿರ್ತವೆ. ಆ ಟೈಮಲ್ಲಿ ದಯವಿಟ್ಟು ನೋಡ್ಕೊಂಡು ಹೊಡೀರಿ. ಏಕೆಂದರೆ ಅವುಗಳಿಗೆ ಗೊತ್ತಾಗಲ್ಲ, ನಮಗಿಂತ ತುಂಬ ಸೂಕ್ಷ್ಮವಾಗಿರ್ತವೆ ಆ ಪ್ರಾಣಿಗಳು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ನಾವು ರಾಕೆಟ್ ಅಂತ ಹೊಡಿತೀವಲ್ಲ, ಅದು ಹೋಗಿ ಅದು ಎಲ್ಲಿ ಬ್ಲಾಸ್ಟ್ ಆಗುತ್ತೋ, ಯಾರ ಮೇಲೆ ಬೀಳುತ್ತೋ ಏನೂ ಗೊತ್ತಾಗಲ್ಲ. ದಯವಿಟ್ಟು ಅದೊಂದಂತೂ ಹೊಡಿಯೋಕ್ಕೆ ಹೋಗ್ಬಿಡಿ. ಮತ್ತು ಪ್ರಾಣಿಗಳ ಮೇಲೆ ಬಿದ್ದು ಅಥವಾ ಮನೆಗಳ ಮೇಲೆ ಬಿದ್ದು ಸುಮ್ಮನೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದರಿಂದ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇರೆ ಉದ್ದೇಶದಿಂದ ಅಲ್ಲ. ಥ್ಯಾಂಕ್ ಯು. ಇನ್ನು ನೀರಲ್ಲಿ ಕೂಡ ದೀಪ ಹಚ್ಬೋದು. ಅದು ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ, ಯಾರಿಗೆ ಗೊತ್ತಿಲ್ಲ ಕೂಡ ಕಮೆಂಟ್ ಮಾಡಿ. ನಾನೊಂದ್ಸಲಿ ಆ ವಿಡಿಯೋನ ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.